ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರ್ಷನ್ಗೆ ಮದುವೆ ಆಗಿದ್ಯಾ? ಹರ್ಷನ್ಗೆ ಮಾನ್ಸಿಗೆ ಒಂದು ಸಣ್ಣ ಜಗಳ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಉತ್ತರ ದಕ್ಷಿಣ ಕಡೆ ತಿರುಗಿದ್ದಾರೆ. ಈಗ ಒಂದೇ ದಿಕ್ಕಿಗೆ ತಿರುಗೋ ಹಾಗೆ ಮಾಡ್ಬೇಕು. ಅಮ್ಮ ತೋಲ್ ಈಗಲೇ ಮಾನ್ಸಿಗೆ ಬರೋಕ್ ಹೇಳ್ತೀನಿ. ಓ, ಹರ್ಷನ್ಗೆ ಮದುವೆ ಆಗಿದೆ, ಆದರೂ ಹೆಂಡತಿ ಜೊತೆಗಿಲ್ಲ. ಬಹುಶಃ ಬೇರೆ ಏನೋ ವಿಷಯ ಇರಬೇಕು. ಆದ್ರೆ ಅತ್ತಿಗೆ ನನ್ನ ಹತ್ರ ಹೇಳ್ತಿಲ್ಲ ಅನ್ಸ್ತಿದೆ. ಯೂಶಲಿ ಈ ರೂಟ್ ತುಂಬಾ ಟ್ರಾಫಿಕ್ ಇರುತ್ತೆ ಅಲ್ವಾ? ಇವತ್ತು ಸ್ವಲ್ಪ ಖಾಲಿ ಇದೆ ಅನ್ಸುತ್ತೆ. ಯೂಶಲಿ ಈ ಥರ ಖಾಲಿ ಇದ್ರೇ ನಮಗೆ ವಿಚಿತ್ರ ಅನ್ಸೋದು. ಓ ಮೈ ಗಾಡ್, ಕೈಯಲ್ಲಿ ಹೆಡ್ಡೇಕ್ ಟ್ಯಾಬ್ಲೆಟ್ ಇಟ್ಕೊಂಡೇ ಓಡಾಡಬೇಕು ಅನ್ಸುತ್ತೆ. ಏಕೆ ನಿಮಗೆ ಟ್ರಾಫಿಕ್ ಅಂದ್ರೆ ಇಷ್ಟ ಆಗೋದಿಲ್ವಾ? ವಾಟ್? ನಿಮ್ಗೆ ಟ್ರಾಫಿಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನೋ ಥರ ಮಾತಾಡ್ತಿದ್ದೀರಾ? ಆನ್ ಮಾಡಿ ಮಾಡಿ ತಲೆ ತಿನ್ನೋರಂದ್ರೆ ಇಷ್ಟನಾ? ಆ ರೀತಿ ಅಲ್ಲ, ಈ ಟ್ರಾಫಿಕ್ ಅನ್ನೋದು ಒಂಥರ ಕಟ್ಕೊಂಡಿರೋ ಹೆಂಡ್ತಿರೋ ಥರ. ವಾಟ್? ಹೆಂಡ್ತಿನ ಟ್ರಾಫಿಕ್ಗೆ ಕಂಪೇರ್ ಮಾಡ್ತಿದ್ದೀರಾ? ನಾಟ್ ಫೇರ್ ಹರ್ಷ. ನಾನು ಹೇಳಿದ ಆ ರೀತಿ ಅಲ್ಲ. ವಾಟ್ ಐ ಮೀನ್ ಇಸ್, ಈಗ ನಾವು ಮದುವೆ ಆಗಿದ ತಕ್ಷಣ, ಕಷ್ಟ ಬಂದ ತಕ್ಷಣ ನಾವು ಹೆಂಡ್ತಿನ ಹೇಗೆ ಬಿಡೋಕ್ಕೆ ಸಾಧ್ಯ ಅಲ್ವೋ, ಅದೇ ರೀತಿ ಟ್ರಾಫಿಕ್ಕು ಅಷ್ಟೇ. ನಮಗೆ ಇದೆಲ್ಲ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ಹರ್ಷನ್ನ ಹೀಗೆ ಬಿಟ್ರೆ ತುಂಬ ಕಷ್ಟ. ಈಗಲೇ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಓ, ಮಾವಿನ್ಲ ಕಾಲ್ ಮಾಡ್ತಿದ್ದಾರೆ. ಪಿಕ್ ಮಾಡಲಾ ಬೇಡವಾ? ಮೋಸ್ಟ್ಲಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಿದ್ದಾರೆ ಅನಿಸುತ್ತೆ. ಬೇಡ ಬೇಡ, ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡ್ರೆ ಆಮೇಲೆ ಅದನ್ನು ಹರ್ಷಂಗೆ ಹೇಳ್ತಾರೆ. ಆಮೇಲೆ ಅವನು ಹುಡ್ಕೋ ಕೆಲಸ ತಪ್ಪಿತು ಅಂತ ಆರಾಮಾಗಿದ್ಬಿಡ್ತಾನೆ. ಸ್ವಲ್ಪನಾದರೂ ಟೆನ್ಷನ್ ಇಲ್ಲ ಅಂದರೆ ಹೇಗೆ? ಲೆಟ್ ಹಿಮ್ ಸರ್ಚ್ ಮೀ. ಹೌದು, ನಾನು ಯಾಕೆ ಬೇರೆ ಮನೇಲಿರಬೇಕು? ನೋನೋ, ನಾನು ಇನ್ನು ಮುಂದೆ ರಾಜನಂದಿನಿ ವಿಲಾಸದಲ್ಲೇ ಇರ್ತೀನಿ. ಅಲ್ಲಿ ಅವ್ರು ಏನೇನು ಮಾಡ್ತಾರೆ ಅಂತ ಎಲ್ಲನೂ ತಿಳ್ಕೊತೀನಿ. ಆದರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ. ಹಾಯ್ ಸಂತೋಷ್. ಗುಡ್ ಮಾರ್ನಿಂಗ್ ಮೇಡಮ್. ಆರ್ಯ ಸರ್ ಇನ್ನು ಬಂದಿಲ್ವಾ? ಇನ್ನೂ ಬಂದಿಲ್ಲ ಮೇಡಮ್. ಹೌದಾ? ಆರ್ಯ ಸರ್ ಇನ್ನೂ ಯಾಕೆ ಬಂದಿಲ್ಲ? ಅನು ಹತ್ರ ರಾಜನಂದಿನಿ ಸೆಕ್ಷನ್ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಫಾರ್ಮಿ ಕಂಪನಿ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಆಲ್ಸೋ ಈ ಮರ್ಜರ್, ಈ ಪ್ರೊಸೀಜರ್ಸ್, ಇದರ ಡಿಮೆರಿಟ್ಸ್ ಬಗ್ಗೆನೂ ಅವನಿಗೆ ಹೇಳಬೇಕು. ಅವಳು ಕ್ರಾಸ್ ಚೆಕ್ ಮಾಡಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಇಲ್ಲ. ಗುಡ್ ಮಾರ್ನಿಂಗ್ ಆರ್ಯ ಸರ್. ಮಾರ್ನಿಂಗ್. ಹಾಯ್ ಮಿಸಸ್ ಆರಾಧನಾ. ಹಾಯ್ ಮೀರಾ. ಯಾಕೆ ಮೀರಾ, ಇವತ್ತು ನಿನ್ನ ಮಾರ್ನಿಂಗಲ್ಲಿ ಎನರ್ಜಿ ಇಲ್ಲ? ನೋ ಸರ್, ನಥಿಂಗ್ ಲೈಕ್ ದಟ್. ಅನು ಕಾಯ್ತಾ ಇದೆಯಾ? ಆ್ಯಕ್ಚುಲಿ ಎಸ್ ಸರ್. ಅನುಗೆ ಇವತ್ತು ಫಾರ್ಮಿ ಕಂಪನಿ ಜೊತೆ ಒಂದು ಮೀಟಿಂಗ್ ಇದೆ. ಸೊ ಅದ್ರ ಬಗ್ಗೆ ಬ್ರೀಫ್ ಮಾಡಬೇಕಿತ್ತು. ಅನು ಇವತ್ತಿಂದ ಆಫೀಸಿಗೆ ಅನುಗೆ ರೆಸ್ಟ್ ಬೇಕಾಗಿದೆ ಮೀರಾ. ಈ ಆಫೀಸ್ ಜವಾಬ್ದಾರಿಗಳೆಲ್ಲ ಅವಳ ಮೇಲೆ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಇನ್ಮೇಲೆ ಯಾವುದೇ ಅನು ಮೀಟಿಂಗ್ಸು, ಪ್ರಾಜೆಕ್ಟ್ಸ್ ಇದ್ದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸಸ್ ಆರಾಧನಾ.
ವೆಲ್ ದ್ಯಾಟ್ಸ್ ಓಕೆ ಸರ್. ಐಲ್ ಮ್ಯಾನೇಜ್ ಇಟ್ ಮೈ ಸೆಲ್ಫ್. ಅದು ಆರಾಧನಾ ಅವ್ರಿಗೆ ರಾಜಧಾನಿ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಎಲ್ಲನೂ ಈಗ ಮಿಸಸ್ ಆರಾಧನಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಈಗ ಮರ್ಜರ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇರೋದ್ರಿಂದ ಪಾಪ ಅವ್ರಿಗೆ ವರ್ಕ್ ಲೋಡ್ ತುಂಬ ಹೆವಿ ಆಗಿಬಿಡುತ್ತೆ. ಐಲ್ ಹ್ಯಾಂಡಲ್ ಇಟ್ ಮೈ ಸೆಲ್ಫ್. ಸರ್, ಯೋರ್ ಫೋನ್. ಥ್ಯಾಂಕ್ಸ್ ವೀರಾ. ಈ ಫೋನ್ ನಿನ್ನ ಹತ್ರ ಇದ್ದಿದ್ದಕ್ಕೆ ಕೆಲವು ಗಂಟೆಗಳಾದರೂ ನಾನು ನೆಮ್ಮದಿಯಿಂದ ಇರೋಕ್ಕಾಯ್ತು. ಥ್ಯಾಂಕ್ ಯು ಸೊ ಮಚ್. ಮೀರಾ, ಲೀಗಲ್ ಫಾರ್ಮ್ಯಾಲಿಟೀಸ್ ಎಲ್ಲ ಆಗ್ತಿದೆ, ಅದನ್ನ ನೀಟಾಗಿ ಫಾಲೋ ಮಾಡಿ ನನಗೆ ನೀವು ಅಪ್ಡೇಟ್ ಮಾಡಬೇಕು. ಆರಾಧನಾ, ಫಾಲೋ ನಾನು ಡೆಫಿನೆಟ್ಲಿ ಮಾಡ್ತೀನಿ, ಬಟ್ ಅಪ್ಡೇಟ್ ನಿರಂಜನ್ ಮಾಡ್ತೀನಿ. ಯುನೋ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ರಾಜಧಾನಿ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್, ಆಡಿಟ್ಸ್, ಇನ್ನೂ ಎಲ್ಲ ಡೀಟೇಲ್ಸ್ನ ನಾನೇ ಹ್ಯಾಂಡಲ್ ಮಾಡಬೇಕು. ನಮ್ಮನು ಆಫೀಸಿಗೆ ಬರಲ್ವಲ್ಲ, ಸೊ ಫೈನ್, ಬಟ್ ಆನ್ ಒನ್ ಕಂಡೀಷನ್. ಫೈನಲ್ ರಿಪೋರ್ಟ್ನ ನೀನೇ ರೆಡಿ ಮಾಡಬೇಕು. ಯಾಕೆಂದರೆ ನಿನ್ನಷ್ಟು ಪರ್ಫೆಕ್ಟ್ ಬೇರೆ ಯಾರೂ ಇಲ್ಲ ಮೀರಾ. ಡೆಫಿನೆಟ್ಲಿ ಸರ್, ಐಲ್ ಡೂ ದ್ಯಾಟ್. ಆರಾಧನಾ, ಅನು, ಯು ನೋ ವಾಟ್, ಆರ್ಯ ಸರ್ ಜೊತೆ ನಿನ್ನ ಬಿಟ್ಟು ಬೇರೆ ಯಾರೂ ಸರಿ ಹೋಗ್ತಿಲ್ಲ, ಹೋಗೋದೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.